ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ರೈತರ ಸಮಸ್ಯೆ ಚರ್ಚಿಸಿದ ದಿಲೀಪ್ ಸಂಘಾನಿ. ಭಾರತ್ ಟ್ಯಾಕ್ಸಿ 7,000 ವಾಹನಗಳೊಂದಿಗೆ ಚಂಡೀಗಢಕ್ಕೆ ಪಾದಾರ್ಪಣೆ. ಇಫ್ಕೋ ಅಧ್ಯಕ್ಷ ದಿಲೀಪ್ ಸಂಘಾನಿ ಜಿಪಿಎಂಸಿಯ ವರ್ಚುವಲ್ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದರು. ಅಲ್ಲಿ ಸಹಕಾರಿ ಚಳವಳಿಯನ್ನು ಬಲಪಡಿಸಲು ಮತ್ತು ರೈತರ ಕಲ್ಯಾಣಕ್ಕೆ ಸಂಬಂಧಿಸಿದ ಒತ್ತುವ ಕಾಳಜಿಗಳನ್ನು ಪರಿಹರಿಸಲು ಪ್ರಮುಖ ಚರ್ಚೆಗಳು ನಡೆದವು. ಸಭೆಯ ಸಮಯದಲ್ಲಿ ಸಂಘಾನಿ ಕೃಷಿ ವಲಯದ ಮೇಲೆ ಪರಿಣಾಮ ಬೀರುವ ವಿವಿಧ ವಿಷಯಗಳ ಕುರಿತು ಸದಸ್ಯರೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡರು. ರೈತರಿಗೆ ಸುಸ್ಥಿರ ಬೆಳವಣಿಗೆ ಮತ್ತು ಉತ್ತಮ ಬೆಂಬಲ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಮಹತ್ವವನ್ನು ಒತ್ತಿ ಹೇಳಿದರು. ಸಹಕಾರಿ ಸಂಸ್ಥೆಗಳ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಸಾಮೂಹಿಕ ಪ್ರಯತ್ನಗಳ ಅಗತ್ಯವನ್ನು ಚರ್ಚೆಗಳು ಎತ್ತಿ ತೋರಿಸಿದವು. ರೈತ ಕೇಂದ್ರಿತ ಸಮಸ್ಯೆಗಳ ಜೊತೆಗೆ ಸಭೆಯು ಕಂಪನಿಯ ವ್ಯವಹಾರ ಕಾರ್ಯಾಚರಣೆಗಳ ಹಲವಾರು ಅಂಶಗಳ ಮೇಲೆ ಕೇಂದ್ರೀಕರಿಸಿತು. ಚರ್ಚೆಗಳು ದಕ್ಷತೆಯನ್ನು ಸುಧಾರಿಸುವುದು, ಸಂಪರ್ಕವನ್ನು ವಿಸ್ತರಿಸುವುದು ಮತ್ತು ರೈತ ಸಮುದಾಯವನ್ನು ಬೆಂಬಲಿಸುವಲ್ಲಿ ಸಂಸ್ಥೆಯ ಪಾತ್ರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದ್ದವು. ಸಹಕಾರಿ ಚೌಕಟ್ಟನ್ನು ಹೆಚ್ಚು ಸ್ಥಿತಿಸ್ಥಾಪಕವಾಗಿಸುವ ಹಂಚಿಕೆಯ ಬದ್ಧತೆಯೊಂದಿಗೆ ವರ್ಚುವಲ್ ಅಧಿವೇಶನವು ಮುಕ್ತಾಯವಾಯಿತು. ಅದೇ ಸಮಯದಲ್ಲಿ ಜೆಪಿಎಂಸಿ ವಲಯದಲ್ಲಿ ಬಲವಾದ ಮತ್ತು ಹೆಚ್ಚು ಪ್ರಭಾವಶಾಲಿ ಸಂಸ್ಥೆಯಾಗಿ ಹೊರಹೊಮ್ಮಲು ದಾರಿ ಮಾಡಿಕೊಡುತ್ತದೆ. ಸಹಕಾರಿ ರೈಡ್ ಹೇಲಿಂಗ್ ವೇದಿಕೆ ಭಾರತ್ ಟ್ಯಾಕ್ಸಿ ತನ್ನ ಹೆಜ್ಜೆ ಗುರುತನ್ನು ಚಂಡೀಗಢಕ್ಕೆ ವಿಸ್ತರಿಸಿದೆ. 7,000ಕ್ಕೂ ಹೆಚ್ಚು ವಾಹನಗಳ ಬಲಿಷ್ಠ ಫ್ಲೀಟ್ನೊಂದಿಗೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಈ ಬಿಡುಗಡೆಯಲ್ಲಿ 5,000 ಕ್ಯಾಬ್ಗಳು, 1,500 ಆಟೋಗಳು ಮತ್ತು 500 ಬೈಕ್ ಟ್ಯಾಕ್ಸಿಗಳು ಸೇರಿವೆ. ಇದು ಪ್ರಯಾಣಿಕರಿಗೆ ವ್ಯಾಪಕ ಶ್ರೇಣಿಯ ಕೈಗೆಟುಕುವ ಚಲನಶೀಲತೆ ಆಯ್ಕೆಗಳನ್ನು ನೀಡುತ್ತದೆ. ದೆಹಲಿ, ಎನ್ಸಿಆರ್, ಉತ್ತರ ಪ್ರದೇಶ ಮತ್ತು ಗುಜರಾತ್ನಾದ್ಯಂತ ಭಾರತ್ ಟ್ಯಾಕ್ಸಿಯ ಬೆಳೆಯುತ್ತಿರುವ ಉಪಸ್ಥಿತಿಯ ಮೇಲೆ ಈ ಕ್ರಮವು ನಿರ್ಮಿಸಲ್ಪಟ್ಟಿದೆ. ಅಲ್ಲಿ ಅದು ಸಾರಥಿಗಳು ಎಂದು ಕರೆಯಲ್ಪಡುವ ಚಾಲಕರ ಜಾಲವನ್ನು ಮತ್ತು ಗ್ರಾಹಕರನ್ನು ಸ್ಥಿರವಾಗಿ ವಿಸ್ತರಿಸಿದೆ. ಸಹಕಾರಿ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ವೇದಿಕೆಯು ನ್ಯಾಯಯುತವಾದ ಗಳಿಕೆ, ಹಂಚಿಕೆಯ ಮಾಲೀಕತ್ವ ಮತ್ತು ಪಾರದರ್ಶಕ ಬೆಲೆ ನಿಗದಿಗೆ ಒತ್ತು ನೀಡುತ್ತದೆ. 5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಾರಥಿಗಳು ಮತ್ತು ದೇಶದಾದ್ಯಂತ 29 ಲಕ್ಷ ಗ್ರಾಹಕರೊಂದಿಗೆ ಭಾರತ್ ಟ್ಯಾಕ್ಸಿ ಭಾರತದ ನಗರ ಚಲನಶೀಲತೆ ಕ್ಷೇತ್ರದಲ್ಲಿ ಜನಕೇಂದ್ರಿತ ಪರ್ಯಾಯವಾಗಿ ತನ್ನನ್ನು ತಾನು ಸ್ಥಾನಿಕಗೊಳಿಸುತ್ತಿದೆ. ಚಂಡೀಗಢ ನಮಗೆ ಪ್ರಮುಖ ಮಾರುಕಟ್ಟೆಯಾಗಿದೆ. ವೇದಿಕೆಯ ಬೆಳವಣಿಗೆಯಿಂದ ಸಾರಥಿಗಳು ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವಾಗ ವಿಶ್ವಾಸಾರ್ಹ ಸೇವೆಯನ್ನು ನೀಡುವುದು ನಮ್ಮ ಗಮನ ಎಂದು ವಿವೇಕ್ ಪಾಂಡೆ ಹೇಳಿದರು. ಎನ್ಸಿಡಿಸಿ, ಇಫ್ಕೋ ಮತ್ತು ನಬಾರ್ಡ್ನಂತಹ ಪ್ರಮುಖ ಸಹಕಾರಿ ಸಂಸ್ಥೆಗಳ ಬೆಂಬಲದೊಂದಿಗೆ ಭಾರತ್ ಟ್ಯಾಕ್ಸಿ ಸಹಕಾರದಿಂದ ಸಮೃದ್ಧಿ ಎಂಬ ತನ್ನ ದೃಷ್ಟಿಕೋನವನ್ನು ಮುಂದುವರೆಸಿದೆ.